ಏನ್ ಮಾಡ್ಲಿ ಎಲ್ಲಿ ಸಿಗುತ್ತೆ ಈ ಸಾಲ್ಟ್? ಪೂರ್ತಿ ಯೂನಿವರ್ಸ್ನೇ ಹುಡುಕ್ಬಿಟ್ಟೆ, ಆದ್ರೆ ಸಾಲ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಸಿಗ್ಲಿಲ್ಲ. ಡಾಕ್ಟರ್ ಥ್ರಿಲ್ ಇನ್ನೇನ್ ಬಂದ್ಬಿಡ್ತಾರೆ. ಅಕಸ್ಮಾತ್ ನಾನೇನಾದ್ರೂ ಹುಡುಕ್ಲಿಲ್ಲ ಅಂದ್ರೆ ಅವ್ರು ನನ್ನನ್ನ ಕೊಂದು ಹಾಕ್ಬಿಡ್ತಾರೆ. ಎಸ್, ನಾನು ಉಳ್ಕೊಂಡೆ. ಸದ್ಯ ಸಾಲ್ಟ್ ಸಿಕ್ಬಿಡ್ತು. ಏನು ಸಾಲ್ಟ್ ಸಿಕ್ತಾ? ಡಾಕ್ಟರ್ ಥ್ರಿಲ್, ನಮ್ಗೆ ಅರ್ಥನ ವೇದ ಸಿಟಿಯಲ್ಲಿ ಸಾಲ್ಟ್ ಸಿಕ್ತು. ನಾನು ಡಾಕ್ಟರ್ ಥ್ರಿಲ್, ಎಲ್ಲರಿಗೂ ಮಾಡ್ತೀನಿ ಜೇಲ್. ಎಂತ ಅದ್ಭುತ ಡಾಕ್ಟರ್, ಎಂತ ಒಳ್ಳೆ ಸುದ್ದಿ. ಈಗ ನಾನು ಬ್ಯಾರೋನಿಯಂ ಪವರ್ ನ ಮಾಡೋದನ್ನ ಯಾರು ತಡೆಯೋದಕ್ಕಾಗಲ್ಲ. ಬ್ಯಾರೋನಿಯಂ ಪವರ್ ನ ಮಾಡ್ತಿದ್ದ ಹಾಗೇನೆ ಯೂನಿವರ್ಸ್ ನ ಟ್ಯಾಂಕ್ ಅನ್ನ ಟ್ರ್ಯಾಪ್ ಮಾಡ್ಬಿಟ್ಟು ಪೂರ್ತಿ ಯೂನಿವರ್ಸ್ ನ ನನ್ನ ಕಬ್ಜ ಮಾಡ್ಕೋತೀನಿ. ವೇದ ಸಿಟಿಯ ಜನರು ನಮ್ಗೆ ಸಾಲ್ಟ್ ಕೊಡ್ತಾರಾ ಡಾಕ್ಟರ್? ಅವರು ನಮ್ಗೆ ಸಾಲ್ಟ್ ಕೊಡೋ ತರ ನಾವು ಮಾಡ್ತೀವಿ. ಆದಿ, ಬೇಗ ಬಾ, ತಿಂಡಿ ಹಾಕಿದ್ದೀನಿ. ಮಾ, ನಂಗೆ ತುಂಬಾ ನಿದ್ದೆ ಬರ್ತಿದೆ, ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡ್ ಬರ್ತೀನಿ. ಆದಿ, ಈ ಹುಡ್ಗ ಎಷ್ಟು ಚೆನ್ನಾಗಿದೆ ಈ ಜಾಗ. ಹಾಗಾದ್ರೆ ಗಾಯ್ಸ್, ರೆಡಿಯಾಗಿ ಸ್ಕೀಯಿಂಗ್ ಮಾಡೋದಕ್ಕೆ. ಬಾಯ್ ಗಾಯ್ಸ್, ಬೇಗ ಬನ್ನಿ, ನನಗೆ ಜಾಸ್ತಿ ವೇಟ್ ಮಾಡಿಸ್ಬೇಡಿ. ಆದಿ, ಶಿವ, ಸೈಡ್ ಹೋಗಿ. ಬೇಗ ಓಡು. ಶಿವ, ಶಿವ
ಥ್ಯಾಂಕ್ ಯು ಶಿವ. ಈ ಯೂಡಿಯಿಂದ ನಮ್ಮನ್ನ ಕಾಪಾಡೋದಕ್ಕೆ. ಯೂಡಿ ಯೂಡಿ ಯೂಡಿ, take a chill pill. ಹಾಯ್ ಗೈಸ್, ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. ಯೂಡಿ, ಇವಾಗ ಏನ್ ಮಾಡಿದೆ ನೀನು? ಅಯ್ಯೋ, ಇದಂತೂ ಒಂದು ಐಸ್ ಮಾನ್ಸ್ಟರ್. ವಾವ್ ಶಿವ, ಎಷ್ಟು ಒಳ್ಳೆ ಕೆಲಸ ಮಾಡ್ದೆ. ಶಿವ, ಕಾಪಾಡು ಶಿವ. ಎಂತ ಕೆಟ್ಟ ಕನ್ಸು, ಉಳ್ಕೊಂಡ್ಬಿಟ್ಟೆ. ಇದು ಅದೇ ಐಸ್ ಮಾನ್ಸ್ಟರ್ ನನ್ ಕನ್ಸಲ್ ಬಂದಿತ್ತಲ್ಲ, ಇದೇ ಸಾಧ್ಯ. ನಾನು ಹೋಗಿ ಶಿವಂಗ್ ಹೇಳಲೇಬೇಕು. ಸರಿ, ಮನೆಗೆ ನಡೀರಿ ಮಕ್ಕಳೇ, ತುಂಬಾ ಟೈಮ್ ಆಗೋಯ್ತು. ಅಯ್ಯೋ, ಇಷ್ಟು ದೊಡ್ಡ ಮಾನ್ಸ್ಟರ್ ಎಲ್ಲಿಂದ ಬಂತು? ಇದು ಯಾವುದೋ ಒಂದು ಮಾನ್ಸ್ಟರ್. ಗೊತ್ತಿಲ್ಲ ಈ ಮಾನ್ಸ್ಟರ್ ಎಲ್ಲಿಂದ ಬಂದಿದೆ ಅಂತ. ಸಾರಿ ಗೈಸ್, ಈ ಐಸ್ ಮ್ಯಾನ್ ಇದೆಯಲ್ಲ, ಇದು ನನ್ನ ಇಮ್ಯಾಜಿನೇಷನ್ ಅಲ್ಲಿ ಬಂದಿದ್ದು. ಇದೇನ್ ಮಾತಾಡ್ತಿದ್ಯಾ ಆದಿ? ನನ್ನ ನಂಬಿ, ನಿಜವಾಗ್ಲು. ಶಿವ, ಬೇಗ ಏನಾದ್ರೂ ಮಾಡು, ಇಲ್ಲಾಂದ್ರೆ ಇಡೀ ವೇದಾಸ್ ನಗರನೇ ಹಾಳು ಮಾಡುತ್ತೆ. ಡೋಂಟ್ ವರಿ ಮಕ್ಕಳೇ, ನನ್ನ ಆಲಾಪದಿಂದ ಬರೀ ಮನೆ ಕಿಟಕಿಗಳೇ ಹೊಡೆದೋಗ್ತಾವಂತೆ. ಹಾಗಾದ್ರೆ ಐಸ್ ಮಾಸ್ಟರ್ ಯಾವ ಲೆಕ್ಕ? ಇವ್ರನ್ನ ತಡಿಬೇಕಾಗತ್ತೆ. ತಾತ ನಿಂತ್ಕೊಳ್ಳಿ.
ಐಸ್ ಹಾಕಿದ್ದೀನಿ, ಹೇಗಾಡ್ಲಿ? ಬೇಡ್ದಿರೋ ಟೈಮಲ್ಲಿ ಹಾಡ್ತಿರ್ತಿರಲ್ಲ, ಈಗ ಬೇಕಾಗಿರೋ ಟೈಮಲ್ಲಿ ಬಾಯ್ ನಿಂತೋಯ್ತಾ ನಿಮ್ದು? ಹಾ ಹೇಳಿ. ಶಿವ, ನಾನಿವರನ್ನ ಒಳಗಡೆ ಕರ್ಕೊಂಡು ಹೋಗ್ತೇನೆ. ಅರೆ ನನ್ನನ್ನು ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನನ್ನ ಜೊತೆ ಪಾರ್ಟಿ ಯಾರು ಮಾಡ್ತಾರೆ ಇಲ್ಲಿ? ಅಯ್ಯೋ ಅಯ್ಯೋ ತೇಳರಾಮ್, ಕೊಲ್ತೆ ಏನು ನನ್ನ? ಕೂತ್ಕೊಳ್ಳು ತೇಳರಾಮ್, ಕಾಣಿಸ್ತಾ ಇಲ್ವಾ ನನ್ ಗಾಡಿ ಓಡಿಸ್ತಿರೋದು? ಅರೆ ಸುಮ್ನೆ ಕೂತ್ಕೋ ತೇಳರಾಮ್. ಈ ಲಡ್ಡು ಸಿಂಗ್ ಇಲ್ಲಿ ಇರ್ಬೇಕಾದ್ರೆ ನೀವೆಲ್ಲ ರೋಡಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸಮಸ್ಯೆ ಏನಂತ ಹೇಳಿ, ನಾನು ಅದನ್ನೆಲ್ಲ ಒದ್ದು ಓಡಿಸ್ತೀನಿ. ಇವಾಗ ಅರ್ಥ ಆಯ್ತು ನೀವೆಲ್ಲ ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ. ಏನಿದು? ಲಡ್ಡು ಸಿಂಗ್ ಸರ್, ಇದೊಂದು ಐಸ್ ಮಾನ್ಸ್ಟರ್. ಇದು ಆರ್ಯ ಡ್ರೀಮ್ ನಿಂದ ಬಂದಿರೋದು. ಅಯ್ಯೋ, ಈ ಮಾನ್ಸ್ಟರ್ ನಮ್ಮ ಹತ್ರನೇ ಬರ್ತಿದೆ, ಓಡಿ. ಮಕ್ಕಳೇ, ಡೋಂಟ್ ಫಿಯರ್ ವೆನ್ ಲಡ್ಡು ಸಿಂಗ್ ಇಸ್ ಹಿಯರ್. ಜಯರಾಮ್ ಸರ್, ನಿಮ್ಗೇನು ಆಗಿಲ್ಲ ಅಲ್ವಾ? ಅರೆ ಇವ್ ನನ್ ಮೇಲೆ ಬಿದ್ದಿದ್ದಾನೆ, ಆಮೇಲೆ ನೀವು ಅವನ ಬಗ್ಗೆ ಕೇಳ್ತಿದ್ದೀರಾ? ಸರ್, ನೀವ್ ಇಲ್ಲೇನ್ ಮಾಡ್ತಾ ಇದ್ರೆ? ಸೊಳ್ಳೆಗಳನ್ನ ಹೊಡಿತಿದ್ದೆ, ಸೊಳ್ಳೆಗಳನ್ನ. ಈ ಐಸ್ ಮಾನ್ಸ್ಟರ್ ಕತೆನ ಮುಗಿಸ್ಬೇಕು ಅಂತಂದ್ರೆ ಐಸ್ ನ ಮೆಲ್ಟ್ ಮಾಡ್ಬೇಕು. ಆದ್ರೆ ಹೇಗೆ? ಸಾಲ್ಟ್ ಅಂದ್ರೆ ಸೋಡಿಯಂ ಕ್ಲೋರೈಡ್ ಐಸ್ ನ ಟೆಂಪರೇಚರ್ ನ ಕಮ್ಮಿ ಮಾಡಿ ಅದನ್ನ ಮೆಲ್ಟ್ ಮಾಡುತ್ತೆ. ಇಷ್ಟು ಹ್ಯೂಜ್ ಮಾನ್ಸ್ಟರ್ ನ ಕಟ್ಸೋದಕ್ಕೆ ಅಷ್ಟೊಂದು ಸಾಲ್ಟ್ ಎಲ್ಲಿ ಸಿಗುತ್ತೆ ಶಿವ? ಶಿವ, ನನಗ್ ಗೊತ್ತಿದೆ. ನಾವು ಆ ಮಾನ್ಸ್ಟರ್ ಅನ್ನ ಮೆಲ್ಟ್ ಮಾಡೋದಕ್ಕೆ ಸಾಲ್ಟ್ ಎಲ್ಲಿಂದ ತರೋದು ಅಂತ ನನ್ಗೆ ಗೊತ್ತಿದೆ. ಗ್ರೇಟ್, ಹಾಗಾದ್ರೆ ನಾನು ಮಾನ್ಸ್ಟರ್ ನ ಡಿಸ್ಟ್ರಾಕ್ಟ್ ಮಾಡ್ತೀನಿ. ನೀವು ರೋಡ್ ಮೇಲೆ ಸಾಲ್ಟ್ ನ ಹಾಕ್ಬಿಡಿ. ಆಲ್ ದಿ ಬೆಸ್ಟ್ ಶಿವ. ಮಾನ್ಸ್ಟರ್, ಇನ್ನು ಟೈಮ್ ಇದೆ, ಹೊರಟೋಗ್ಬಿಡು. ಇಲ್ಲಾಂದ್ರೆ ನೀನು ನೀರಾಗೋಗ್ಬಿಡ್ತೀಯ ಈಗ. ಶಿವ ಬಿದ್ಬಿಟ್ಟ. ಶಿವ ಇಸ್ ಬ್ಯಾಕ್.
ಮಾನ್ಸರ್ ನಮ್ಮನ್ನ ಕೊಂದಾಗ್ತದೆ, ಕಾಪಾಡಿ. ಮಾಸ್ಟರ್ ನಮ್ ಜಾಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಲಡ್ಡು ಸಿಂಗ್ಜಿ. ನನಗೇನ್ ಅನಿಸ್ತಾ ಇದೆ ಅಂದ್ರೆ ಈ ಮಾನ್ಸ್ಟರ್ ಕೋಪದಿಂದ ಹೊಡೆದು ಹೋಗ್ಬಿಡುತ್ತೆ. ಅದು ಹೊಡೆದಾಯ್ತು, ಬೇಗ ಹೋಗಿ, ಇಲ್ಲಂದ್ರೆ ಸುನಾಮಿ ನಮ್ಮನ್ನ ನುಂಗ್ಬಿಡುತ್ತೆ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಮೆಲ್ಟ್ ಆದ್ಮೇಲಂತೂ ಇದಿನ್ನು ತುಂಬಾನೇ ಡೇಂಜರಸ್ ಆಗೋಗ್ಬಿಟ್ಟಿದೆ. ಶಿವ ನಮ್ಮನ್ನ ಕಾಪಾಡು. ಇದು ರಿವರ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಕಾಪಾಡ್ಬೇಕಾಗತ್ತೆ. ಆದಷ್ಟು ಬೇಗ ಅಂಡರ್ಗ್ರೌಂಡ್ ಟ್ರೈನ್ಸ್ ನ ಓಪನ್ ಮಾಡಬೇಕಾಗತ್ತೆ. ಹಲೋ ವೇದಾ ಸಿಟಿ, ಏನಾಗ್ತಿದೆ ಇದು? ನಾನು ಡಾಕ್ಟರ್ ಥ್ರಿಲ್, ಎಲ್ಲರಿಗೂ ಮಾಡ್ತೀನಿ ಚಿಲ್. ಫ್ರಮ್ ಒನ್ ಅಂಡ್ ಓನ್ಲಿ ಸ್ಟಾರ್ಮ್ ಫ್ಯಾಲ್ಕನ್. ಐ ಹೋಪ್ ಆದಿತ್ಯನ ಡ್ರೀಮ್ ಮಾನ್ಸ್ಟರ್ ನ ನೀವು ನೋಡಿ ತುಂಬಾನೇ ಎಂಜಾಯ್ ಮಾಡಿದೀರಾ ಅನ್ಕೊಂಡಿದ್ದೀನಿ ಅಲ್ವಾ? ಏನು ಹೌದು ತಾನೆ? ಹಾಗಾದ್ರೆ ಮಾನ್ಸ್ಟರ್ ನ ಕಳ್ಸಿರೋದು ನೀವಾ? ನಿಮ್ಗೆ ಏನ್ ಬೇಕು? ನನಗೆ ವೇದಾ ಸಿಟಿಯ ಎಲ್ಲ ಸಾಲ್ಟು ಬೇಕು. ಸಾಲ್ಟಾ? ಇಂಪಾಸಿಬಲ್. ವೆಲ್, ನಿಮ್ ಹತ್ರ ಈಗ 48 ಗಂಟೆ ಮಾತ್ರ ಇದೆ ನಮ್ಮ ಬೇಡಿಕೆನ ಪೂರ್ತಿ ಮಾಡೋದಕ್ಕೆ. ಇಲ್ಲ ಅಂದ್ರೆ ಒಂದು ಮಗುವಿನ ಕನಸನ್ನ ಪೂರ್ತಿ ಮಾಡಿರೋದಲ್ಲ, ಎಲ್ಲಾ ಮಗುವಿನ ಕನಸನ್ನ ಪೂರ್ತಿ ಮಾಡಿ ರಾಕ್ಷಸರನ್ನ ತರಬೇಕಾಗತ್ತೆ, ನಿಮ್ಮನ್ನ ಮುಗಿಸ್ಬೇಕಾಗತ್ತೆ. ಹ್ಯಾವ್ ಎ ಗ್ರೇಟ್ ನೈಟ್. ಓವರ್ ಅಂಡ್ ಔಟ್. ಓಹೋ, ಹೌದಾ? ಹಾಗಾದ್ರೆ ಏಲಿಯನ್ಸ್ಗೆ ನಮ್ಮಿಂದ ಸಾಲ್ಟ್ ಅಂದ್ರೆ ಒಪ್ಪು ಬೇಕಾ? ಅಯ್ಯೋ, ಇದೆಷ್ಟು ಸಿಂಪಲ್ ಡಿಮ್ಯಾಂಡ್. ವೇದಾ ಸಿಟಿಯಲ್ಲಿ ಎಷ್ಟೊಂದು ಉಪ್ಪಿದೆಯಲ್ಲ, ನಾವ್ಯಾಕೆ ಅವ್ರಿಗೆ ಉಪ್ಪು ಕೊಡ್ಬಾರ್ದು? ಏನ್ ಚಿಂತೆ ಇಲ್ಲ ಯುಡಿ, ಇದು ಅಷ್ಟೊಂದು ಸಿಂಪಲ್ ಅಲ್ಲ. ಸಾಲ್ಟ್ ಗೋಸ್ಕರ ಇಷ್ಟೊಂದು ಡಿಸ್ಟ್ರಕ್ಷನ್ ಮಾಡೋನು, ಸಾಲ್ಟ್ ಸಿಕ್ಕಿದ ಮೇಲೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡು. ಎದಳೋ ಮೇಡರಾಮ್ ಡ್ಯೂಟಿ ರಿಪೋರ್ಟಿಂಗ್ ಸಾರ್. ಅವನು ಸಾಲ್ಟ್ ತಗೊಂಡು ಏನ್ ಮಾಡ್ತಾನೆ ಅಂತ ನಾವು ಮೊದ್ಲು ತಿಳ್ಕೊಬೇಕಾಗತ್ತೆ. ಸರಿಯಾಗಿ ಹೇಳ್ದೆ ಶಿವ, ಇದರಿಂದ ಒಂದು ಎವರ್ ಇಂಟೆನ್ಷನ್ ಖಂಡಿತ ಇದೆ. ಸಾಲ್ಟ್ ಅವರ ಪ್ಲಾನೆಟ್ ಅಲ್ಲಿ ಆಗಲ್ಲ. ಅವ್ರ ಹತ್ರ ಒಂದೇ ಒಂದು ಇಂಗ್ರೀಡಿಯೆಂಟ್ ನ ಕಮ್ಮಿ ಇರೋದು, ಬೈರೋನಿಯಂ ಪೌಡರ್ ಮಾಡೋದಕ್ಕೆ. ಈ ಪವರ್ ಇಂದ ಅವರು ಇಡೀ ವಿಶ್ವದ ಟೈಮ್ ಅನ್ನ ನಿಲ್ಲಿಸ್ತಾರೆ, ಸ್ಟೇಸಿಸ್ ಕ್ರಿಯೇಟ್ ಮಾಡಿ. ಈ ಪವರ್ ನ ಪಡ್ಕೊಂಡು ಅವರು ಇಡೀ ಯೂನಿವರ್ಸ್ ನ ಹಿಡಿತದಲ್ಲಿ ಇಟ್ಕೊಳಕ್ ನೋಡ್ತಾ ಇದ್ದಾರೆ. ಮತ್ತೆ ಹಾಗಾಗೋದಕ್ಕೆ ನಾವು ಬಿಡೋದಿಲ್ಲ.
ನಿಧಾನಕ್ಕೆ ಹ್ಯಾಂಡಲ್ ಮಾಡು, ಇಲ್ಲ ಅಂದ್ರೆ ಶಿವನ್ ಜೊತೆ ನೀನು ಹಾರೋಗ್ತೀಯಾ. ನೀವಿಬ್ರು ಏನ್ ಮಾಡ್ತಿದ್ದೀರಾ? ಅಯ್ಯೋ ಅರೆ ಅದೇನು? ಗೈಸ್, ನಿಮ್ಗೇನು ಆಗಿಲ್ಲಲ್ಲ? ಶಿವ, ಜೆಟ್ ಪ್ಯಾಕ್ ಇಂದ ಏನು ಕೆಲ್ಸ ಆಗ್ಲಿಲ್ಲ. ಈಗ ಸ್ಟಾರ್ಮ್ ಫ್ಯಾಲ್ಕನ್ ನ ತಡೆಯಕ್ಕೆ ಬೇರೆ ಏನಾದ್ರೂ ಉಪಾಯ ಮಾಡ್ಬೇಕು. ಶಿವ, ಇಲ್ಲಿ ನೋಡು, ನಂಗೆ ಏನ್ ಸಿಕ್ತು? ಅದೇನದು ರೇವಾ? ಇದೊಂದು ಫಿಂಗರಿಂಗ್ ಶಿವ. ನಾ ಇದ್ರ ಮೇಲಿರೋ ಮಣ್ಣನ್ನ ಒರೆಸ್ತೀನಿ, ತಾಳು. ಹಾಯ್, ನಾನು ಝಾಡ್. ನಾನು ಆಲೋಹಾದಿ ಗ್ಯಾಲಕ್ಸಿಯ ಟ್ರಾನ್ಸ್ಪೋರ್ಟರ್. ನೀವು ಎಲ್ಲಿಗೆ ಹೋಗ್ಬೇಕು ಅಂತ ನನಗೆ ಹೇಳಿ, ಟ್ರಾನ್ಸ್ಪೋರ್ಟ್ ಮಾಡ್ತೀನಿ. ಅರೆ ವಾ, ಝಾಟ್ ಅಂತೂ ನಮ್ಮ ಪ್ರಾಬ್ಲಮ್ ನೇ ಸಾಲ್ವ್ ಮಾಡ್ಬಿಟ್ರು. ಝಾಟ್, ನೀವು ಡಾಕ್ಟರ್ ಥ್ರಿಲ್ ಅವರ ಸ್ಟಾರ್ಮ್ ಫ್ಯಾಲ್ಕನ್ ತನಕ ಲಿಫ್ಟ್ ಕೊಡ್ಬಹುದಾ? ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಗೆ ಇಲ್ಲಿಗೆ ಬರಕ್ ಯಾರು ಹೇಳಿದ್ರು ಅಂತ ಗೊತ್ತಾಗ್ಲಿಲ್ಲ. ನೀವೇ ತಾನ ನನ್ನನ್ನು ಕರೆದಿದ್ದು? ಬೇಡ ಅಂದ್ರೆ ಹೋಗ್ಬಿಡ್ತೀನಿ. ಜಸ್ಟ್ ಕಿಡಿಂಗ್. ಇದು ಇಂಟರ್ ಗ್ಯಾಲಕ್ಟೆಡ್ ರೈಡ್ ರಿಂಗು. ಇದರ ಸಿಗ್ನಲ್ ಸಿಕ್ತಿದ್ದಾಗೆ ಕ್ಲಾಸೆಟ್ ರೈಡರ್ಗೆ ನೀವು ರೈಡ್ ಹೋಗ್ಬೇಕಾಗತ್ತೆ. ನಂಗ್ ನಂಬೋಕೆ ಆಗ್ತಾ ಇಲ್ಲ. ಈ ರಿಂಗಿನ ಸಹಾಯದಿಂದ ನೀವು ನಮ್ಮನ್ನ ಸ್ಟಾರ್ಮ್ ಫ್ಯಾಲ್ಕನ್ ತನಕ ಕರ್ಕೊಂಡು ಹೋಗಕ್ ಬಂದಿದ್ದೀರಾ. ಹಾಗಾದ್ರೆ ಇದ್ರ ಅರ್ಥ ನಾವ್ ಇದ್ರಲ್ಲಿ ಯಾವಾಗಾದ್ರೂ ಕುತ್ಕೊಂಡು ಮಿಲ್ಕಿ ವೇನ ಸುತ್ತಬಹುದು ಅಂತ. ಒನ್ ರಿಂಗ್ ಒನ್ ರೈಡ್. ಮತ್ ಹಾಗೇನೆ ಇದು ಸುಲಭವಾಗಿ ಸಿಗುವಂತದ್ದಲ್ಲ. ಅದಿರ್ಲಿ, ನಿಮಗ್ ನಮ್ ಭಾಷೆ ಹೇಗೆ ಅರ್ಥ ಆಯ್ತು? ಟ್ರಾನ್ಸ್ಟಾನಿಕ್. ನನ್ನ ಈ ಟ್ರಾನ್ಸ್ಲೇಟರ್ ಇಡೀ ಆಲೋಹಾದಿಯ ಗ್ಯಾಲಕ್ಸಿ ಎಲ್ಲ ಭಾಷೆಗಳನ್ನು ಟ್ರಾನ್ಸ್ಲೇಟ್ ಮಾಡ್ಬಿಡತ್ತೆ. ಹೋಗೋಣವಾ? ನಾನು ಇಬ್ಬರನ್ನ ಮಾತ್ರ ರೈಡ್ಗೆ ಕರ್ಕೊಂಡು ಹೋಗ್ಬಹುದು. ಮತ್ತೆ ಯಾರು ಈ ರಿಂಗ್ ಇಟ್ಕೊಂಡು ತಿರುಗಿಸಿ ನನ್ನನ್ನ ಕರೆದ್ರೋ ಅವ್ರಂತೂ ಬರ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ರೈಡು ಕ್ಯಾನ್ಸಲ್ ಆಗತ್ತೆ.
ಬೋಟ್ ಝಾಡ್ ನ ಶಿಪ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಫ್ಯಾಲ್ಕನ್ ಒಳಗಡೆ 2.0.0 ಚಿಪ್ ನ ಒಂದು ವರ್ಷನ್ ಇದೆ. ನೀವು ಸ್ಪೇಸ್ ಶಿಪ್ ನ ಒಳಗಡೆ ಹೋಗ್ಬಿಟ್ಟು ಈ ಚಿಪ್ ನ ನೀವು ಡಿಸ್ಲೊಕೇಶನ್ ಗೆ ಪ್ಲಗ್ ಇನ್ ಮಾಡ್ಬೇಕಾಗತ್ತೆ. ಆಗ್ಲೇ ನಿಮ್ಮ ಮಷೀನ್ ಕಂಪ್ಲೀಟ್ ಆಗೋದು. ಆಮೇಲೆ ಡಾಕ್ಟರ್ ಥ್ರಿಲ್ ನ ಶಿಪ್ ಶಾಶ್ವತವಾಗಿ ನಿಮ್ಮ ಗ್ಯಾಲಕ್ಸಿಯಿಂದ ಹೊರಟೋಗ್ಬಿಡುತ್ತೆ. ಆದ್ರೆ ಹೇಗೆ? ನಾವು ಅವ್ರ ಡಿಸ್ಲೊಕೇಶನ್ ಡ್ರೈವ್ ನೇ ಯೂಸ್ ಮಾಡಿ ಅವ್ರನ್ನ ಈ ಜಾಗದಿಂದ ತುಂಬಾ ದೂರ ಕಳಿಸ್ಬಿಡೋಣ. ರೈಟ್. ಹಾ, ಈ ಗ್ಲಾಸ್ ನ ಇಟ್ಕೊಳ್ಳಿ. ನಿಮ್ಗೆ ಆಪತ್ತು ಬಂದಾಗ ಈ ಗ್ಲಾಸ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಟ್ರಸ್ಟ್ ಮೀ. ಈಗ ನೀವೆಲ್ಲರೂ ರೆಡಿ ಆಗಿರಿ, ಬನ್ನಿ. ಸ್ಟಾರ್ಮ್ ಫಾಲ್ಕನ್ ಸೋಲ್ಜರ್ ನ ಹ್ಯಾಲೋಗ್ರಾಮ್. ಅರೆ, ಈ ಡಿಸ್ಗೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮ ಸೈಜ್ ಕೂಡ ದೊಡ್ಡದಾಗ್ಬಿಡ್ತು. ಐ ಹೋಪ್ ಯು ಸಕ್ಸೀಡ್. ಡಾಕ್ಟರ್ ಥ್ರಿಲ್ ಇಂದ ಮುಕ್ತಿ ಹೊಂದಿ ನೀವು ಮಾತ್ರ ಅಲ್ಲ, ಗ್ಯಾಲಕ್ಸಿಯ ಎಷ್ಟೋ ಜನಗಳು ತುಂಬಾನೇ ಖುಷಿ ಆಗ್ತಾರೆ. ಓಕೆ, ಟೆಲಿಪೋರ್ಟೇಷನ್ಗೆ ರೆಡಿನಾ? ಬಾ ಒಳಗಡೆ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ನಾನು ಟಿಪ್ಸ್ ಮತ್ತೆ ಗ್ಯಾಡ್ಜೆಟ್ ನ ಏನ್ ಕೊಟ್ಟಿದ್ದೀನೋ ಅದನ್ನ ಸರಿಯಾದ ಸಮಯಕ್ಕೆ ಬಳಸ್ಕೊಳ್ಳಿ. ಓಕೆನಾ? ಓಕೆ. ಹ್ಯಾಲೋಗ್ರಾಮ್ಸ್ 15 ನಿಮಿಷ ಮಾತ್ರ ಇರುತ್ತೆ. ಬಹುಶಃ ಹೇಳಿದೀನಿ ಅನ್ಕೋತೀನಿ. ಬಾರಿ ವಾ, ದಾರಿ ಕ್ಲೀನ್ ಆಗಿದೆ. ಶಿವ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಟೆನ್ಷನ್ ತಗೋಬೇಡ ರೇವಾ, ಅವ್ರು ನಮ್ಮನ್ನ ಕಂಡಿಡಿಯಕ್ಕಾಗಲ್ಲ. ನಾವೀಗ ಅವ್ರನ್ನೇ ಜಾಯಿನ್ ಆಗ್ಬೇಕಾಗುತ್ತೆ, ಯಾಕಂದ್ರೆ ನಾವು ಕಂಟ್ರೋಲ್ ರೂಮ್ ನ ಹುಡುಕ್ಬೇಕಾಗುತ್ತೆ. ನಡಿ ರೇವಾ, ನಾವು ಅವ್ರನ್ನ ಫಾಲೋ ಮಾಡೋಣ. ನೀವಿಷ್ಟು ನಿಧಾನಕ್ಕೆ ಯಾಕೆ ಬರ್ತಿದ್ದೀರಾ? ಫಾಲೋ ಮೀ. ಶಿವ, ಅಲ್ಲೋಡು, ಅಲ್ಲೂ ಸೋಲ್ಜರ್ಸ್ ಇದ್ದಾರೆ. ಇಲ್ಲಿ ತುಂಬಾನೇ ಸೆಕ್ಯೂರಿಟಿ ಇದೆ. ಟೆನ್ಷನ್ ಮಾಡ್ಕೋಬೇಡ, ಸುಮ್ನೆ ಇಲ್ಲೆಲ್ಲ ಅಬ್ಸರ್ವ್ ಮಾಡು ಅಷ್ಟೇ. ಏನಾಯ್ತು ಶಿವ? ನನ್ಗಲ್ಲಿ ಕಂಟ್ರೋಲ್ ರೂಮ್ ಕಾಣಿಸ್ತು. ನಾನು ಆ ಕಡೆ ಹೋಗ್ತೀನಿ, ನೀನ್ ಈ ಕಡೆ ನೋಡ್ಕೋ. ನಡಿ, ದಾರಿಲಿ ಯಾರು ಇಲ್ಲ. ನಾವು ಕಂಟ್ರೋಲ್ ರೂಮ್ಗೆ ಹೋಗೋಣ. ಟೆನ್ಷನ್ ತಗೊಂಬೇಡ, ಸುಮ್ನೆ ನನ್ನ ಫಾಲೋ ಮಾಡು. ಪಾಸ್ಪೋರ್ಟ್ ಪ್ಲೇಸ್. ಪಾಸ್ಪೋರ್ಟ್? ಹಾ ಇದೆಯಲ್ಲ, ಹೌದು. ಅದೇನದು? ಶಿವ, ಟೂರ್ ಓಪನ್ ಮಾಡೋ ಆಕ್ಸೆಸ್ ಕಾರ್ಡ್ ಸಿಕ್ಬಿಡ್ತು. ವೆಲ್ ಡನ್ ರೇವಾ. ನಾವು ಆದಷ್ಟು ಬೇಗ ಆ ಚಿಪ್ ನ ಹುಡುಕ್ಬೇಕಾಗುತ್ತೆ. ಇದು ಕೂಡ ಅಲ್ಲ. ಗೊತ್ತಿಲ್ಲ ಎಲ್ಲಿಟ್ಟಿದಾರೋ ಏನೋ. ರೇವಾ ನಡಿ, ನನ್ಗನ್ಸುತ್ತೆ ಇಲ್ಲೇನು ಸಿಗೋಲ್ಲ ಅಂತ. ನಡಿ, ಬೇರೆ ಯಾವ್ದಾದ್ರು ಜಾಗಕ್ಕೆ ಹೋಗಿ ಹುಡ್ಕೋಣ. ಓಕೆ ಶಿವ, ನಡಿ. ಅಯ್ಯೋ, ನನ್ ಡಿಸ್ಗೈಸ್ ಏನಾಯ್ತು? ಈಗಲೇ ಇದನ್ನ ಶಿವಕ್ಕೆ ಹೇಳ್ಬೇಕು. ಶಿವ, ಶಿವ ಕೇಳು. ಶಿವ, ಶಿವ. ಏನಾಯ್ತು ರೇವಾ? ಬಾಯ್ ಶಿವ.
ಶಿವ ನಮ್ ಡಿಸ್ಕಸ್ ಆಗೋಗ್ಬಿಟ್ಟಿದೆ. ಡೋಂಟ್ ವರಿ ರೇವಾ, ನಮ್ ಮಿಷನ್ ನ ನಾವು ಸಕ್ಸಸ್ಫುಲ್ ಮಾಡೇ ಮಾಡ್ತೀವಿ. ಇಂಟ್ರೂಡರ್ ನೋ ಮ್ಯಾಚ್ ಫೌಂಡ್. ಇಂಟ್ರೂಡರ್ ನೋ ಮ್ಯಾಚ್ ಫೌಂಡ್. ಅರೆ ಇದೇ ಹಾಗಕ್ ಸಾಧ್ಯ? ಇಂಟ್ರೂಡರ್ ನೋ ಮ್ಯಾಚ್ ಫೌಂಡ್. ಏನಿದು? ಎಲ್ಲಿಂದ ಬಂದ್ಬಿಟ್ರೆ ಇವರು? ರೇವಾ, ಅವ್ರಿಗೆ ಗೊತ್ತಾಗೋಯ್ತು ಅಂತ ಅನ್ಸುತ್ತೆ. ಜಲ್ದಿ ಹಿಡ್ಕೊಳ್ಳಿ ಅವರಿಬ್ಬರನ್ನ. ಲೇಸರ್ ಆಕ್ಟಿವೇಟೆಡ್. ಶಿವ ಈಗ ಏನ್ ಮಾಡೋದು? ರೇವಾ ಹುಷಾರು. ರೇವಾ ಜರುಗು ಈ ಕಡೆಯಿಂದ. ಶಿವ ಈ ಲೇಸರ್ನ ಹೇಗೆ ತಪ್ಪಿಸ್ಕೊಳ್ಳೋದು? ಈಗ ಏನ್ ಮಾಡೋದು ಶಿವ? ಜಾಟ್ ನನ್ಗೆ ಈ ಗ್ಲಾಸಸ್ ಕೊಟ್ಟಿದ್ರು, ಮತ್ತೆ ಅವ್ರು ಹೇಳಿದ್ರು when things go out of hand ಇದನ್ನ ಯೂಸ್ ಮಾಡು ಅಂತ. ಶಿವ ಯು ಲುಕಿಂಗ್ ಗ್ರೇಟ್. ಇಲ್ಲಿ ನಮ್ ಜೀವ ಅಪಾಯದಲ್ಲಿದೆ, ಮತ್ತೆ ನೀನ್ ನೋಡೋಣ ಇದು ಏನ್ ಮಾಡುತ್ತೆ ಅಂತ. ಶಿವ ನಿನ್ಗೇನ್ ಕಾಣಿಸ್ತಾ ಇದೆ? ಏನೂ ಇಲ್ಲ. ಹೌದು ರೇವಾ, ಎಲ್ಲ ಡಾರ್ಕ್ ಆಗಿದೆ, ಏನು ಕಾಣಿಸ್ತಾನೆ ಇಲ್ಲ. ಶಿವ ಕಣ್ ಕಾಣಿಸ್ತಾ ಇದೆಲ್ಲ ಹೇಗ್ ಮಾಡ್ತಿದ್ಯಾ? ನನಗನ್ಸುತ್ತೆ ಈ ಗ್ಲಾಸಸ್ ನಮ್ಮ ಬೇರೆ ಸೆನ್ಸ್ ಗಳನ್ನ ಎಷ್ಟು ಶಾರ್ಪ್ ಮಾಡುತ್ತೆ ಅಂದ್ರೆ ನಮ್ಗೆ ಐಸೈಟ್ ನ ಅಷ್ಟೊಂದು ಉಪಯೋಗನೇ ಬೇಕಾಗಿರಲ್ಲ. ವಾವ್ ಸೂಪರ್ ಶಿವ, ಈಗ ನಾವು ಬಚಾವಾಗಬಹುದು. ಇವ್ರನ್ನ 4 ಕಡೆಯಿಂದ ಕಬ್ಜಾ ಮಾಡಿ. ಶಿವ ಸೋಲ್ಜರ್ಸ್. ರೇವಾ ಹುಷಾರು. ಇದೇನಾಗೋಯ್ತು? ನಾನ್ ಸರೆಂಡರ್ ಆಗ್ತೀನಿ. ನಡಿ ರೇವಾ, ನಾವು ಚಿಪ್ನ ಹುಡ್ಕೋಣ. ಹಾ ಶಿವ ನಡಿ. ಈ ಮಕ್ಕಳು ಕಿಲಾಡಿಗಳು, ಆದ್ರೆ ನಾವು ಏನು ಕಡಿಮೆ ಇಲ್ಲ. ಶಿವ Well done, Reva.
ಹಿಂದೆ ಗೋಡೆ ಇದೆ. ತಗ್ಲಾಕೊಂಡ್ರು. ಇದೆಂತ ಜಾಗ? ಇಷ್ಟೊಂದು ಕತ್ಲೆ ಇದೆ ಇಲ್ಲಿ. ಬೇರೆ ಎಲ್ಲ ಎಂಟ್ರಿ ಮತ್ತೆ ಎಕ್ಸಿಟ್ ಪೋರ್ಟಲ್ಸ್ ಕ್ಲೋಸ್ ಆಗಿವೆ. ನಾನು ಡಾಕ್ಟರ್ ಥ್ರಿಲ್ ಎಲ್ಲರಿಗೂ ಚಿಲ್ ಮಾಡ್ತೀನಿ. ಮತ್ ಹೌದು, ನೀವು ನನಗೆ ಗುಡ್ ನ್ಯೂಸ್ ಕೊಡಕ್ ಬಂದಿದ್ದೀರಾ ತಾನೆ? ಅಂದ್ರೆ ನಿಮ್ಮವರೆಲ್ಲ ಸಾಲ್ಟ್ ಕೊಡ್ತಾರೆ ಅಂತ? ನಾವು ನಿಮ್ಗೆ ಉಪ್ಪನ್ನ ಯಾವತ್ತೂ ಕೊಡೋದಿಲ್ಲ, ಯಾಕಂದ್ರೆ ನಿಮ್ಮ ಈವಿಲ್ ಪ್ಲಾನ್ ಬಗ್ಗೆ ನಮ್ಗೆ ಈಗಾಗ್ಲೇ ಗೊತ್ತಾಗಿದೆ. 2.0.0 ಅಯ್ಯೋ, ಇದನ್ನೇ ಹುಡುಕ್ತಿದ್ದೀವಿ ನಾವು. ಇವಾಗ್ಲೇ ತೋರಿಸ್ತೀನಿ. ಈವಲ್ ಅಂದ್ರೆ ಏನು ಅಂತ ನಿಮ್ಮವರೆಲ್ಲರೂ ಈಗ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಡಾಕ್ಟರ್ ಥ್ರಿಲ್, ನಾನೀಗ ನಿನ್ನ ಚಿಲ್ ಮಾಡ್ತೀನಿ. ಶಿವ, ನಿಂಗೇನು ಆಗಿಲ್ಲ ತಾನೆ? Yes, I'm all right. ಈಗ ನೀನು ಉಳಿಯೋದಿಲ್ಲ. ಎಲ್ಲ ಎಲ್ಲಿ ಹೊರಟೋದ್ರು? ದೇವಾ, ಬೇಗ ನಡಿ. ಓ ನೋ, ಈಗೇನ್ ಮಾಡೋದು? ನಡಿ, ಆ ಕಡೆ ಹೋಗೋಣ. ದೇವಾ, ಕ್ವಿಕ್ಲಿ. ರೇವಾ, ಜಂಪ್. ಇರು, ಈ ಕಡೆ ಹೋಗೋಣ. ಅಲ್ಲಿ ನೋಡು, ಕಂಟ್ರೋಲ್ ರೂಮ್. ಬೇಗ ಬಾ, ಬೇಗ. ಅಯ್ಯೋ, ಇದಂತೂ ಕ್ಲೋಸ್ ಆಗೋಯ್ತು. ಇನ್ನ ಒಳಗಡೆ ಹೇಗ್ ಹೋಗೋದು? ಬಾಗಿಲು ಕ್ಲೋಸ್ ಆಗ್ಬಿಡ್ತಲ್ಲ. ಡೋಂಟ್ ವರಿ ರೇವಾ, ಒಳಗೆ ಹೋಗೋದಕ್ಕೆ ಇನ್ನೊಂದು ದಾರಿ ಖಂಡಿತ ಇರುತ್ತೆ. ಏನಾಯ್ತು? ಇವಾಗ ಒಂದೇ ದಾರಿ ಇರೋದು. ಯಾವುದು ಶಿವ? ಟೆಲಿಪೋರ್ಟೇಷನ್ ಡಿವೈಸ್ ಇದೆ ಅಲ್ವಾ ನಿನ್ನ ಹತ್ರ? ಹಾ, ಇದೆ, ತಗೋ.
ಶಿವ ನೀನೇನ್ ಮಾಡ್ತಿದ್ಯಾ? ಕೇಳಿಸ್ಕೋ ರೇವಾ, ಇವಾಗ ನಮ್ಮ ಹತ್ರ ಉಳಿದಿರೋದು ಬರೀ ಎರಡು ಗೇಟ್ ವೇ. ಬೇರೆ ಎಲ್ಲ ಎಂಟ್ರಿ ಮತ್ತೆ ಎಕ್ಸಿಟ್ ಪೋರ್ಟಲ್ಸ್ ಕ್ಲೋಸ್ ಆಗಿವೆ. ನಂಗೆ ಇದೊಂದೇ ಕೊನೆ ದಾರಿ ಉಳಿದಿರೋದು. ನಾನು ಈ ಗೇಟ್ ವೇನ ಯೂಸ್ ಮಾಡಿ ಕಂಟ್ರೋಲ್ ರೂಮ್ ಒಳಗಡೆ ಹೋಗ್ಲೇಬೇಕಾಗುತ್ತೆ. ಇದ್ರ ಅರ್ಥ ನಮ್ಮಿಬ್ರಲ್ಲಿ ಒಬ್ಬರು ವಾಪಸ್ ಹೋಗಕ್ಕಾಗುತ್ತೆ. ನಮ್ಮ ಹತ್ರ ಬೇರೆ ದಾರಿ ಕೂಡ ಇಲ್ಲ. ಈಗ ಡಾಕ್ಟರ್ ಥ್ರಿಲ್ ಲಾಕ್ ಡೌನ್ ನ ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ಬಿಡ್ತಾರೆ. ಇದಕ್ಕಿಂತ ಮುಂಚೆ ನಾವು ಸ್ಪೇಸ್ ಕ್ರಾಫ್ಟ್ ನ ದೂರ ಕಳಿಸಬೇಕಾಗುತ್ತೆ. ಬೇಡ ಶಿವ, ಬೇಡ ಶಿವ, ನಿನ್ನ ಬಿಟ್ಟು ನಾನು ಹೋಗಲ್ಲ ಶಿವ, ಪ್ಲೀಸ್ ಶಿವ, ಬೇಡ ಶಿವ. ಬಾಯ್ ರೇವಾ. ರೇವಾ ಏನಾಯ್ತು? ಶಿವ ಎಲ್ಲಿದ್ದಾನೆ? ರೇವಾ ಯಾಕೆ ಕಳ್ತಿದ್ಯಾ? ಶಿವ ಎಲ್ಲಿದ್ದಾನೆ ಹೇಳು. ನೀನ್ ಯಾವತ್ತೂ ವಾಪಸ್ ಬರಲ್ಲ. ಇಲ್ಲ ಶಿವ, ಯಾರಾದ್ರೂ ನನ್ನ ಹೆಸರು ತಗೊಂಡ್ರ? ಶಿವ ನೀನು ಹೇಗೆ? ನೀನ್ ಹೋದ್ಮೇಲೆ ನಾನ್ ಕಂಟ್ರೋಲ್ ರೂಮ್ಗೆ ಹೋದ್ನಲ್ಲ. ಡಿಸ್ಲೊಕೇಶನ್ ಡ್ರೈವ್ ನ ಸ್ಟಾಂಪ್ ಫಾಲ್ಕನ್ ನ ಮೇನ್ ಕಂಟ್ರೋಲ್ ಒಳಗಡೆ ಹಾಕಿದ ತಕ್ಷಣ ನಾನ್ ನೋಡ್ದೆ ಟೆಲಿಪೋರ್ಟೇಷನ್ ಡಿವೈಸ್ ಅಲ್ಲಿ ಇನ್ನೊಂದು ಗೇಟ್ವೇ ಉಳಿದಿತ್ತು ಗೊತ್ತಾ. ಸ್ಟಾಂಪ್ ಫಾಲ್ಕನ್ಗೆ ಟೆಲಿಪೋರ್ಟ್ ಆಗ್ಬೇಕಾದ್ರೆ ನಾವಿಬ್ರು ಕೈ ಹಿಡ್ಕೊಂಡಿದ್ವಿ. ಅದಕ್ಕೆ ಅನ್ಸುತ್ತೆ ಒಂದೇ ಒಂದು ಗೇಟ್ವೇ ಯೂಸ್ ಆಗಿರೋದು. ಡಾಕ್ಟರ್ ಥ್ರಿಲ್ಗೆ ಇವತ್ತು ಒಳ್ಳೆ ಪಾಠ ಕಲ್ಸಿದ್ವಿ. ಇವಾಗ ನಾವ್ ಎಷ್ಟು ಬೇಕಾದ್ರೂ ಕನ್ಸ್ ಕಾಣ್ಕೋತೀವಿ.